ನಮಸ್ಕಾರ. ಮತ್ತೊಂದು ಹೊಸ ಸಂಚಿಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ BA ಪ್ರಥಮ ವರ್ಷದ ವಿದ್ಯಾರ್ಥಿ ಮೊದಲ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಇದು ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಆಗಿದೆ. ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಮುಂಬರುವ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಅನುಕೂಲವಾಗುವಂತಹ ವಿಷಯವನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ವಿವರಣೆಯನ್ನು ನೀಡಲಿದ್ದೀನಿ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿ. ಹಾಗಾದರೆ ಇವತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಮಾನವನ ಬಯಕೆಗಳ ತೃಪ್ತಿಯು ಕೆಲವು ನಿಯಮಗಳಿಗೆ ಬದ್ಧವಾಗಿರುತ್ತದೆ. ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲವಾದರೂ ಕೆಲವೊಂದು ಬಯಕೆಗಳನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುವುದು ಸಾಧ್ಯವಿದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಪ್ರಮುಖವಾದದ್ದಾಗಿದೆ. ಒಂದು ನಿರ್ದಿಷ್ಟ ಬಯಕೆಯನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುವುದು ಸಾಧ್ಯ ಎಂಬ ಬಯಕೆಗಳ ಒಂದು ಪ್ರಮುಖ ಲಕ್ಷಣದ ಆಧಾರದ ಮೇಲೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರಚಿಸಲಾಗಿದೆ. ಈ ನಿಯಮ ಪ್ರತಿಯೊಬ್ಬ ಅನುಭೋಗಿಯ ಸಾಮಾನ್ಯ ಅನುಭವ ಸಂಬಂಧಿಸಿದ್ದಾಗಿದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಮೊಟ್ಟಮೊದಲ ಬಾರಿಗೆ ವಿವರಿಸಿದ ಕೀರ್ತಿ ಜರ್ಮನ್ ಅರ್ಥಶಾಸ್ತ್ರಜ್ಞ H. ಘೋಷನ್ ರವರಿಗೆ ಸಲ್ಲುತ್ತದೆ. ನಂತರ W.S. ಜೇವನ್ಸ್ ಎಂಬ ಅರ್ಥಶಾಸ್ತ್ರಜ್ಞ ಈ ನಿಯಮವನ್ನು ಕ್ರಮಬದ್ಧವಾದ ಭದ್ರ ನೆಲೆಗಟ್ಟಿನ ಮೇಲೆ ಅಭಿವೃದ್ಧಿಪಡಿಸಿ ಈ ನಿಯಮವನ್ನು ಮೌಲ್ಯ ನಿರ್ಣಯದಲ್ಲಿ ಬಳಸಿಕೊಂಡರು. ಆದರೆ ಜನಪ್ರಿಯಗೊಳಿಸಿದ ಕೀರ್ತಿ ಹೆಸರಾಂತ ನಿಯೋಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞ ಆಲ್ಫ್ರೆಡ್ ಮಾರ್ಷಲ್ ರವರಿಗೆ ಸಲ್ಲುತ್ತದೆ. ಆದ್ದರಿಂದ ಈ ನಿಯಮವನ್ನು ಮಾರ್ಷಲ್ ನಿಯಮ ಎಂದೇ ಪ್ರಖ್ಯಾತಿ ಪಡೆದಿದೆ. ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ನಿಯಮ. ಅಂದರೆ ಮಾನವನ ಬಯಕೆಗಳ ತೃಪ್ತಿಯು ಕೆಲವು ನಿಯಮಗಳಿಗೆ ಬದ್ಧವಾಗಿರುತ್ತದೆ. ಅಂದರೆ ಮಾನವನ ಬಯಕೆಗಳ ಅಪರಿಮಿತವಾಗಿರುವುದರಿಂದ ವಿರಳವಾಗಿರುವಂತಹ ಎಲ್ಲ ಸಂಪನ್ಮೂಲಗಳು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಾದರೂ ಕೆಲವೇ ಬಯಕೆಗಳನ್ನು ನಾವೇನು ಮಾಡಲಿಕ್ಕಾಗಲ್ಲ, ಅಂದರೆ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವುದನ್ನು ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಏನು ಹೇಳುತ್ತೆ? ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಒಂದಾದರ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಸೀಮಾಂತ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣ ಇಳಿಮುಖವಾಗುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎನ್ನುವುದು. ಈ ನಿಯಮವನ್ನು ಮಾನವನ ದಿನನಿತ್ಯ ಅನುಭವದ ಆಧಾರದಲ್ಲಿ ರಚಿಸಲಾಗಿದೆ. ಉದಾಹರಣೆಗೆ, ಅನುಭೋಗಿಗೆ ಚಹಾ ಕುಡಿಯುವ ಆಸೆಯಾಗಿದೆ ಎಂದುಕೊಳ್ಳೋಣ. ಅಂದರೆ 4 ಗ್ಲಾಸ್ ಚಹಾವನ್ನು ತೆಗೆದುಕೊಳ್ಳೋಣ. ಅಲ್ಲಿ 4 ಗ್ಲಾಸ್ ಚಹಾದಲ್ಲಿ ಮೊದಲನೇ ಗ್ಲಾಸನ್ನು ಸೇವನೆ ಮಾಡ್ತಾನೆ. ಅವನಿಗೆ ಮೊದಲನೇ ಗ್ಲಾಸಲ್ಲಿ ಗರಿಷ್ಠ ಪ್ರಮಾಣದ ತುಷ್ಟಿಗುಣ ಲಭ್ಯವಾದರೆ ಅದೇ ಎರಡನೇ ಘಟಕವನ್ನು ಅನುಭೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಮೊದಲನೇ ಘಟಕದಲ್ಲಿ ಸಿಕ್ಕಿರತಕ್ಕಂಥ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಎರಡನೇ ಘಟಕದಲ್ಲಿ ಲಭ್ಯವಾಗುತ್ತೆ. ಹೀಗೆ ಅನುಭೋಗಿಯು ಒಂದು ಘಟಕವನ್ನು ಒಂದಾದರ ನಂತರ ಒಂದನ್ನು ಸೇವಿಸುತ್ತಾ ಹೋದಾಗ ಅದರ ಸೀಮಾಂತ ಘಟಕಗಳಿಂದ ಸಿಗ್ತಕ್ಕಂಥ ತೃಪ್ತಿ ಪ್ರಮಾಣ ಇಳಿಮುಖವಾಗುತ್ತಾ ಹೋಗುತ್ತದೆ ಅನ್ನೋದನ್ನು ಹೇಳ್ತದೆ. ಮಾರ್ಷಲ್ ರವರ ಮಾತುಗಳಲ್ಲಿ ಹೇಳೋದಾದರೆ, ಒಬ್ಬ ವ್ಯಕ್ತಿಯ ಬಳಿ ಈಗಾಗಲೇ ಇರುವ ವಸ್ತುವಿನ ಸಂಗ್ರಹ ಹೆಚ್ಚಿದಂತೆಲ್ಲ ಹೆಚ್ಚಿದ ಸಂಗ್ರಹದಿಂದ ಲಭ್ಯವಾಗುವ ಹೆಚ್ಚುವರಿ ಪ್ರಯೋಜನಗಳು ಏನಾಗ್ತದೆ ಅಂದರೆ ಇಳಿಮುಖವಾಗ್ತದೆ. ಅಂದರೆ ಮಾರ್ಷಲ್ ತಿಳಿಸಿದಂತೆ ಈಗಾಗಲೇ ಅನುಭೋಗಿಯ ಬಳಿ ಲಭ್ಯವಿರುವ ವಸ್ತುವಿನ ಸಂಗ್ರಹಕ್ಕೆ ಇನ್ನೂ ಹೆಚ್ಚುವರಿ ಘಟಕಗಳ ಸೇರ್ಪಡೆ ಆದಂತೆಲ್ಲ ಆ ವಸ್ತುವಿನ ಪ್ರತಿ ಹೆಚ್ಚುವರಿ ಘಟಕ ಸೇರ್ಪಡೆಯಾಗುವ ಸಂಗ್ರಹದಿಂದ ದೊರಕುವ ತುಷ್ಟಿಗುಣ ಏನಾಗುತ್ತೆ ಅಂದರೆ ಇಳಿಮುಖವಾಗುತ್ತೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರೊಫೆಸರ್ KE ಬೋಲ್ಡಿಂಗ್ ಅವರ ಈ ನಿಯಮವನ್ನು ಹೀಗೆ ವಿವರಿಸುತ್ತಾರೆ. ಇತರ ವಸ್ತುಗಳ ಅನುಭೋಗವನ್ನು ಸ್ಥಿರವಾಗಿರಿಸಿಕೊಂಡು ಅನುಭೋಗಿ ಯಾವುದೇ ಒಂದು ನಿರ್ದಿಷ್ಟ ಸರಕಿನ ಅನುಭೋಗವನ್ನು ಅಧಿಕಗೊಳಿಸಿದರೆ ಬದಲಾದ ಸರಕಿನ ಸೀಮಾಂತ ತುಷ್ಟಿಗುಣ ಅಂತಿಮವಾಗಿ ಇಳಿಮುಖವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ.
ನೋಡಿ, ಅನುಭೋಗಿಗೆ ಸೇಬು ಹಣ್ಣು ತಿನ್ನುವ ಬಯಕೆ ಅಥವಾ ಆಸೆ ಆಗಿದೆ ಎಂದುಕೊಳ್ಳೋಣ. ಸೇಬು ಹಣ್ಣು ತಿನ್ನುವ ಬಯಕೆ ಅಥವಾ ಆಸೆ ಆಗಿದೆ ಎಂದುಕೊಂಡಾಗ ಅನುಭೋಗಿಯು ಸೇಬು ಹಣ್ಣುಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಸೇಬು ಹಣ್ಣನ್ನು ಒಂದಾದರ ಮೇಲೊಂದರಂತೆ ಸೇವನೆ ಮಾಡ್ತಾ ಹೋದಾಗ ಅವುಗಳಿಂದ ಲಭ್ಯವಾಗುವಂಥ ಸೀಮಾಂತ ತುಷ್ಟಿಗುಣ ಯಾವಾಗಲೂ ಏನಾಗುತ್ತೆ ಅಂದರೆ ಇಳಿಮುಖವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ನಿಯಮವಾಗಿದೆ. ಇದರ ಒಂದು ವಿವರಣೆಯನ್ನು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಒಂದು ಸರಳ ಉದಾಹರಣೆಯ ಸಹಾಯದಿಂದ ವಿವರಿಸಬಹುದಾಗಿದೆ. ಒಬ್ಬ ವ್ಯಕ್ತಿಗೆ ಸೇಬು ಹಣ್ಣುಗಳನ್ನು ತಿನ್ನುವ ಬಯಕೆಯಾಗಿದೆ ಎಂದು ಭಾವಿಸೋಣ. ಈ ಸೇಬು ಹಣ್ಣುಗಳನ್ನು ಒಂದಾದರ ಮೇಲೊಂದರಂತೆ ತಿನ್ನುತ್ತಾನೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯ ಸೇಬು ಹಣ್ಣನ್ನು ಅನುಭೋಗಿಸಿದಾಗ ಅತ್ಯಂತ ಹೆಚ್ಚಿನ ತುಷ್ಟಿಗುಣ ದೊರೆಯುತ್ತದೆ. ಎರಡನೆಯ ಹಣ್ಣನ್ನು ತಿನ್ನುವ ವೇಳೆಗೆ ಅವನ ಬಯಕೆಯ ತೀವ್ರತೆ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಎರಡನೇ ಹಣ್ಣಿನಿಂದ ದೊರೆಯುವ ತುಷ್ಟಿಗುಣ ಮೊದಲನೆಯದಕ್ಕಿಂತ ಕಡಿಮೆ ಇರುತ್ತದೆ. ಮೂರನೇ ಹಣ್ಣನ್ನು ಅನುಭೋಗಿಸಿದಾಗ ಸಿಗುವ ತುಷ್ಟಿಗುಣ ಇನ್ನೂ ಕಡಿಮೆ ಆಗುತ್ತೆ. ನಾಲ್ಕನೇ ಹಣ್ಣು ಮೂರನೆಯದಕ್ಕಿಂತ ಕಡಿಮೆ ತುಷ್ಟಿಗುಣ ನೀಡುತ್ತದೆ. ಹೀಗೆ ಅನುಭೋಗಿಯು ಒಂದಾದರ ಮೇಲೊಂದರಂತೆ ಸೇಬು ಹಣ್ಣುಗಳನ್ನು ಸೇವಿಸುತ್ತಾ ಹೋದಂತೆ ಸೀಮಾಂತ ಘಟಕಗಳಿಂದ ಲಭ್ಯವಾಗುವ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಕೆಲವು ಹಣ್ಣುಗಳನ್ನು ಅನುಭೋಗಿಸಿದ ನಂತರ ಅವನು ಸಂಪೂರ್ಣ ತೃಪ್ತಿಯ ಸ್ಥಿತಿ ತಲುಪುತ್ತಾನೆ ಎನ್ನುವುದನ್ನು ಇಲ್ಲಿ ಇದು ವಿವರಿಸುತ್ತೆ. ಹಾಗಾದರೆ ಇದನ್ನು ಒಂದು ಕೋಷ್ಟಕದ ಸಹಾಯದಿಂದ ನಾವು ತಿಳ್ಕೊಳ್ಳೋಣ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಒಂದು ಪಟ್ಟಿಯ ಸಹಾಯದಿಂದ ವಿವರಿಸಬಹುದಾಗಿದೆ. ಅನುಭೋಗಿ ಮತ್ತು ತುಷ್ಟಿಗುಣ. ಅನುಭೋಗಿಸಿದ ಸೇಬು ಹಣ್ಣುಗಳ ಸಂಖ್ಯೆ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ಅನುಭೋಗಿಸಿದ ಸೇಬು ಹಣ್ಣುಗಳ ಸಂಖ್ಯೆ 1 ಇದ್ದಾಗ ಒಟ್ಟು ತುಷ್ಟಿಗುಣ 8ರಷ್ಟು ಇರುತ್ತೆ, ಸೀಮಾಂತ ತುಷ್ಟಿಗುಣ 8ರಷ್ಟು ಇರುತ್ತೆ. ಅನುಭೋಗಿಸಿದ ಸೇಬು ಹಣ್ಣುಗಳ ಸಂಖ್ಯೆ 1ರಿಂದ 2ಕ್ಕೆ ಅಧಿಕವಾದಾಗ ಒಟ್ಟು ತುಷ್ಟಿಗುಣ 13ರಷ್ಟು ಇರುತ್ತೆ, ಸೀಮಾಂತ ತುಷ್ಟಿಗುಣ 5ಕ್ಕೆ ಇಳಿಮುಖವಾಗುತ್ತೆ. ಹೀಗೆ ಅನುಭೋಗಿಯು ಒಂದು ವಸ್ತುವನ್ನು ಒಂದಾದರ ನಂತರ ಒಂದನ್ನು ಅನುಭವಿಸುತ್ತಾ ಹೋದಾಗ ಅನುಭೋಗಿಸಿದ ಸೇಬು ಹಣ್ಣುಗಳ ಸಂಖ್ಯೆ 5 ಇದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠವಾಗಿರುತ್ತೆ, ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಅನುಭೋಗಿಸಿದ ಸೇಬು ಹಣ್ಣುಗಳ ಸಂಖ್ಯೆ 6ರಷ್ಟು ಇದ್ದಾಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತದೆ, ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ನೋಡಿ, ಪಟ್ಟಿಯಲ್ಲಿ ವ್ಯಕ್ತವಾದಂತೆ ಅನುಭೋಗಿ ಮೊದಲನೇ ಸೇಬು ಹಣ್ಣನ್ನು ಅನುಭೋಗಿಸಿದಾಗ 8 ಯೂನಿಟ್ನಷ್ಟು ಸೀಮಾಂತ ತುಷ್ಟಿಗುಣ ಲಭ್ಯವಾಗುತ್ತೆ. ಈ ಹಂತದಲ್ಲಿ ಒಟ್ಟು ತುಷ್ಟಿಗುಣ ಸಹ 8 ಯೂನಿಟ್ರಷ್ಟು ಇರುತ್ತೆ. ಎರಡನೇ ಹಣ್ಣನ್ನು ತಿನ್ನುವ ವೇಳೆಗೆ ಅವನ ಬಯಕೆ ತೀವ್ರತೆ ಕಡಿಮೆಗೊಳ್ಳುತ್ತದೆ. ಆದ್ದರಿಂದ 2, 3, 4ನೇ ಹಣ್ಣುಗಳನ್ನು ತಿಂದಾಗ ಕ್ರಮವಾಗಿ 5, 3, 2 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ಲಭ್ಯವಾಗುತ್ತದೆ. ಈ ಹಂತದಲ್ಲಿ ಒಟ್ಟು ತುಷ್ಟಿಗುಣ ಕ್ರಮವಾಗಿ 13, 16, 18 ಯೂನಿಟ್ಗಳಿಗೆ ಇಳಿಮುಖ ದರದಲ್ಲಿ ಏರುತ್ತಾ ಹೋಗುತ್ತದೆ. 5ನೇ ಸೇಬು ಹಣ್ಣನ್ನು ಸೇವಿಸಿದಾಗ ಅನುಭೋಗಿಯ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರುತ್ತದೆ. 6ನೇ ಹಣ್ಣನ್ನು ಸೇವಿಸಿದಾಗ 3 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ನಷ್ಟ ಸಂಭವಿಸುತ್ತದೆ. ಅಂದರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಇದು ಅನುಭೋಗಿಯ ಸಮತೋಲನ ಬಿಂದುವಾಗಿದೆ. ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣವು ಕೂಡ ಇಳಿಮುಖವಾಗಲಿಕ್ಕೆ ಪ್ರಾರಂಭವಾಗುತ್ತದೆ ಅನ್ನೋದನ್ನು ಈ ಒಂದು ಕೋಷ್ಟಕ ನಮಗೆ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಒಬ್ಬ ಅನುಭೋಗಿ ಒಂದು ವಸ್ತುವನ್ನು ಒಂದಾದರ ಮೇಲೊಂದರಂತೆ ಸೇವಿಸ್ತಾ ಹೋದಾಗ ಅವನಿಗೆ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ ಅಂದರೆ ಇಳಿಮುಖವಾಗುತ್ತಾ ಹೋಗುತ್ತೆ. ಒಂದು ಹಂತದವರೆಗೆ ಒಟ್ಟು ತುಷ್ಟಿಗುಣ ಏರುತ್ತಾ ಹೋಗಿ ಆವಾಗ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರುತ್ತೆ. ಒಟ್ಟು ತುಷ್ಟಿಗುಣ ಕಡಿಮೆ ಆದಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿರುವುದನ್ನು ಈ ಮೇಲಿನ ಒಂದು ಕೋಷ್ಟಕದ ಮೂಲಕ ನಾವು ತಿಳಿಯಬಹುದು. ಹಾಗಾಗಿ ಸೀಮಾಂತ ತುಷ್ಟಿಗುಣ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಈಗ ನಾವು ಒಂದು ರೇಖಾಚಿತ್ರದ ಸಹಾಯದಿಂದ ತಿಳ್ಕೊಳ್ಳೋಣ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಬಹುದಾಗಿದೆ. ಈ ರೇಖಾಚಿತ್ರವನ್ನು ನೋಡ್ತಾ ಇದ್ದೀರಿ. OX ಅಕ್ಷದಲ್ಲಿ ಅಥವಾ ತಲಾಕ್ಷದಲ್ಲಿ ಸೇಬು ಹಣ್ಣುಗಳನ್ನು ಕೊಡಲಾಗಿದೆ. OY ಅಕ್ಷದಲ್ಲಿ ಅಥವಾ ಲಂಬಾಕ್ಷದಲ್ಲಿ ತುಷ್ಟಿಗುಣವನ್ನು ನೀಡಲಾಗಿದೆ. TU ಒಟ್ಟು ತುಷ್ಟಿಗುಣ ರೇಖೆಯಾಗಿದೆ. MU ಸೀಮಾಂತ ತುಷ್ಟಿಗುಣ ರೇಖೆಯಾಗಿದೆ. ಇಲ್ಲಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ ಈ ರೇಖಾಚಿತ್ರದಲ್ಲಿ ತುಷ್ಟಿಗುಣವನ್ನು OY ಅಕ್ಷದಲ್ಲಿ ಹಾಗೂ ಸೇಬು ಹಣ್ಣುಗಳನ್ನು OX ಅಕ್ಷದಲ್ಲಿ ಅಳೆಯಲಾಗಿದೆ. ಚಿತ್ರದಲ್ಲಿ ತೋರಿಸಿದಂತೆ ಒಟ್ಟು
ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ರೇಖೆಗಳು ಅಂದರೆ ಟಿ ಯು ಒಟ್ಟು ತುಷ್ಟಿಗುಣ ಮತ್ತು ಎಮ್ ಯು ಸೀಮಾಂತ ತುಷ್ಟಿಗುಣದ ರೇಖೆಗಳಾಗಿವೆ. ಸೀಮಾಂತ ತುಷ್ಟಿಗುಣದ ರೇಖೆ ಎಮ್ ಯು ಮೊದಲಿನಿಂದಲೇ ಕೆಳಮುಖವಾಗಿ ಚಲಿಸುತ್ತಾ ಹೋಗಿ ಕ್ಯೂ ಬಿಂದುವಿನಲ್ಲಿ ಅಂದರೆ OX ಅಕ್ಷದಲ್ಲಿ ಏನಾಗುತ್ತೆ ಅಂದರೆ ಅದು ಛೇದಿಸುತ್ತದೆ. ಒಟ್ಟು ತುಷ್ಟಿಗುಣದ ರೇಖೆ ಟಿ ಯು ಮೇಲ್ಮುಖವಾಗಿ ಚಲಿಸಿ ಸ್ವಲ್ಪ ಕಾಲ OX ಅಕ್ಷಕ್ಕೆ ಸಮಾನಾಂತರವಾಗಿ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ ಅಂದರೆ ಪಿ ಬಿಂದುವಿನ ನಂತರ ಕೆಳಮುಖವಾಗಿ ಹರಿಯುತ್ತದೆ. ಪಿ ಕ್ಯೂ ಅಂತಕ್ಕಂಥದ್ದು ಲಂಬ ರೇಖೆ ಅನುಭೋಗಿಯ ಸಮತೋಲನವನ್ನು ತೋರ್ಪಡಿಸುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ ಒಬ್ಬ ಅನುಭೋಗಿಯು ಒಂದು ವಸ್ತುವನ್ನು ಒಂದಾದರ ನಂತರ ಒಂದನ್ನು ಸೇವಿಸುತ್ತಾ ಹೋದಾಗ ಅವನ ಸೀಮಾಂತ ಘಟಕಗಳಿಂದ ಸಿಗ್ತಕ್ಕಂತಹ ತೃಪ್ತಿ ಪ್ರಮಾಣ ಅಂದರೆ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿ ಇಳಿಮುಖವಾಗುತ್ತೆ ಅನ್ನೋದನ್ನು ನಾವು ಈ ಒಂದು ರೇಖಾಚಿತ್ರದ ಮೂಲಕ ತಿಳಿಯಬಹುದು. ಈ ರೇಖಾಚಿತ್ರದಲ್ಲಿ ನೋಡಿದಾಗ ಸೇಬುಹಣ್ಣುಗಳ ಸಂಖ್ಯೆ 5 ಇದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠವಾಗಿರುತ್ತೆ, ಆದರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರುತ್ತೆ. ಒಟ್ಟು ತುಷ್ಟಿಗುಣ 6ನೇ ಸೇಬುಹಣ್ಣುಗಳ ಸಂಖ್ಯೆ 6 ಇದ್ದಾಗ ಒಟ್ಟು ತುಷ್ಟಿಗುಣ ಕಡಿಮೆ ಆದಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿರುತ್ತೆ ಅನ್ನೋದನ್ನು ಈ ಒಂದು ರೇಖಾಚಿತ್ರದ ಸಹಾಯದಿಂದ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ನಿಯಮ. ಪ್ರಸ್ತುತ ದಿನಮಾನಗಳಲ್ಲಿ ಅನುಭೋಗಿಯ ಒಂದು ಅನುಭೋಗಿಯ ವರ್ತನೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ. ಹಾಗಾಗಿ ಇದರ ಕಲ್ಪನೆಗಳನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಕಲ್ಪನೆಗಳನ್ನು ನಾವು ತಿಳ್ಕೊಳ್ಳೋಣ. ಇತರೆ ಅಂಶಗಳ ಸ್ಥಿರತೆ, ಅನುಭೋಗಿಯ ಆಯ್ಕೆ, ಅಭಿರುಚಿ, ಸರಕಿನ ಬೆಲೆ ಮುಂತಾದ ವಿಚಾರಗಳಲ್ಲಿ ಯಾವುದೇ ಬದಲಾವಣೆಗಳು ಇರಬಾರದು. ಒಂದು ವೇಳೆ ಆ ಅಂಶಗಳಲ್ಲಿ ಯಾವುದೇ ಬದಲಾವಣೆಗಳು ಉಂಟಾದರೆ ನಿಯಮದ ಕಾರ್ಯಾಚರಣೆಗಳಲ್ಲಿ ಏರುಪೇರುಗಳು ಉಂಟಾಗುತ್ತವೆ. ಅಂದರೆ ಅನುಭೋಗಿ ಆದಾಯದಲ್ಲೂ ಯಾವುದೇ ಬದಲಾವಣೆಗಳು ಇರಬಾರದು. ಆಗ ಮಾತ್ರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕಾರ್ಯಾಚರಣೆಗೆ ಬರ್ತದೆ. ನಿರ್ದಿಷ್ಟ ಪ್ರಮಾಣ, ಇದು ಕೂಡ ಒಂದು ಕಲ್ಪನೆಯಾಗಿದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಸರಕುಗಳನ್ನು ಅನುಭೋಗಿಸಲಾಗುತ್ತದೆ ಎಂಬ ಕಲ್ಪನೆಯನ್ನು ಈ ನಿಯಮ ಆಧರಿಸಿದೆ. ಒಂದು ವೇಳೆ ಅನುಭೋಗಿ ಯಾವುದೇ ಸರಕಿನ ಅತಿ ಚಿಕ್ಕ ಘಟಕಗಳ ನಿರ್ದಿಷ್ಟ ಪ್ರಮಾಣದ ಸರಕನ್ನು ಅನುಭೋಗಿಸಲಾಗುತ್ತದೆ ಎಂಬ ಕಲ್ಪನೆ ಈ ರೂಪದಲ್ಲಿ ಅನುಭೋಗಿಸಿದರೆ ನಿಯಮ ಕಾರ್ಯಾಚರಣೆಗೊಳ್ಳುವುದಿಲ್ಲ. ಅಂದರೆ ಬಾಯಾರಿಕೆಯಾದಾಗ ಒಂದು ಹನಿ ನೀರನ್ನು ಸೇವಿಸುತ್ತಾ ಹೋದರೆ ನಿಯಮ ಕಾರ್ಯಾಚರಣೆ ಮಾಡುವುದಿಲ್ಲ. ಆದ್ದರಿಂದ ಸರಕನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅನುಭವಿಸಬೇಕು. ತೀರಾ ಸಣ್ಣದ್ದು ಇರಬಾರದು, ತೀರಾ ದೊಡ್ಡದ್ದು ಇರಬಾರದು. ಇದು ಕೂಡ ಒಂದು ಕಲ್ಪನೆ. ನಿರಂತರ ಅನುಭೋಗ ನಿರಂತರವಾಗಿರಬೇಕೆಂದು ಈ ನಿಯಮ ಹೇಳುತ್ತದೆ. ಅನುಭೋಗಿ ಯಾವುದೇ ಸರಕಿನ ನಿರ್ದಿಷ್ಟ ಘಟಕಗಳನ್ನು ಮೇಲಿಂದ ಮೇಲೆ ಅನುಭೋಗಿಸಿದರೆ ಮಾತ್ರ ಈ ನಿಯಮ ಅನ್ವಯವಾಗುತ್ತದೆ. ಅಂದರೆ ಅನುಭೋಗ ಅವ್ಯಾತವಾಗಿರಬೇಕು, ನಿರ್ದಿಷ್ಟ ಸಮಯದ ಅಂತರದಲ್ಲಿ ಸರಕನ್ನು ಅನುಭೋಗಿಸಬೇಕು. ಇದು ಒಂದು ಹಣ್ಣನ್ನು ನಾಳೆ ಮತ್ತೊಂದು ಹಣ್ಣನ್ನು ನಾಡಿದ್ದು ಇನ್ನೊಂದು ಸೇವಿಸಿದರೆ ಈ ನಿಯಮ ಕಾರ್ಯಾಚರಣೆಗೆ ಬರುವುದಿಲ್ಲ. ಅದೇ ರೀತಿ ಸಂಖ್ಯಾ ಸೂಚಕ ಮಾಪನ, ಅನುಭೋಗಿಗಳು ವಿವಿಧ ಸರಕುಗಳ ಅನುಭೋಗದಿಂದ ಪಡೆಯುವ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಳೆಯಬಹುದು ಎಂಬ ಕಲ್ಪನೆ ಆಧಾರದಲ್ಲಿ ಈ ನಿಯಮವನ್ನು ನಿರೂಪಿಸಲಾಗಿದೆ. ಅದೇ ರೀತಿ 5ನೇ ಅಂಶ ವಿಚಾರವಂತ ಅನುಭೋಗಿ ವಿಚಾರವಂತನಾಗಿರ್ತಾನೆ, ಅವನು ವಿವೇಕದಿಂದ ಸರಕುಗಳನ್ನು ಕೊಳ್ಳುತ್ತಾನೆ ಎಂಬ ಕಲ್ಪನೆಯನ್ನು ಈ ಒಂದು ನಿಯಮ ಆಧಾರವಾಗಿಟ್ಟುಕೊಂಡು, ಆದ್ದರಿಂದ ಈ ನಿಯಮ ಸಾಮಾನ್ಯ ಅನುಭೋಗಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಬುದ್ಧಿ ಭ್ರಮಣೆಗೊಂಡವರು, ಅಜ್ಞಾನಿಗಳು, ಸೋಮಾರಿಗಳು ಮೊದಲಾದ ಅಸಾಮಾನ್ಯ ಅನುಭೋಗಿಗಳಿಗೆ ಇದು ಅನ್ವಯವಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಇತರೆ ಅಂಶಗಳ ಸ್ಥಿರತೆ, ನಿರ್ದಿಷ್ಟ ಪ್ರಮಾಣ, ನಿರಂತರ ಅನುಭೋಗ, ಸಂಖ್ಯಾಸೂಚಕ ಮಾಪನ, ವಿಚಾರವಂತ ಅನುಭೋಗಿ ಅಂತಕ್ಕಂತಹ ಹಲವಾರು ರೀತಿಯ ಕಲ್ಪನೆಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಈ ಕಲ್ಪನೆಗಳನ್ನು ನೋಡಿದಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ಕಲ್ಪನೆಗಳ ಆಧಾರದ ಮೇಲೆ ನಾವು ತಿಳಿಯಬಹುದು. ಹಾಗಾದರೆ ಇದರ ಟೀಕೆಗಳು ಅಥವಾ ವಿಮರ್ಶೆಗಳು ಅಂತ ಹೇಳ್ಬೋದು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಸಾರ್ವತ್ರಿಕವಾದದ್ದಲ್ಲ,
ಅದು ಎಲ್ಲ ಸಂದರ್ಭಗಳಲ್ಲಿ ಅನ್ವಯವಾಗುವುದಿಲ್ಲ. ಅದರ ಪ್ರಮುಖ ಇತಿಮಿತಿಗಳನ್ನು ಈ ಕೆಳಗಿನಂತೆ ನಾವು ತಿಳಿಯಬಹುದು. ಇತರೆ ಅಂಶಗಳಲ್ಲಿ ಬದಲಾವಣೆ. ಈ ನಿಯಮ ಅನುಭೋಗಿಯ ಆಯ್ಕೆ, ಅಭಿರುಚಿ, ಹವ್ಯಾಸ, ಆದಾಯ, ಸರಕುಗಳ ಬೆಲೆಗಳು ಮತ್ತಿತರ ಅಂಶಗಳಲ್ಲಿ ಬದಲಾವಣೆಗಳು ಇರುವುದಿಲ್ಲ ಎಂದು ಕಲ್ಪಿಸುತ್ತದೆ. ಈ ಮೇಲಿನ ಯಾವುದೇ ಅಂಶಗಳಲ್ಲಿ ಬದಲಾವಣೆಗಳು ಉಂಟಾದಲ್ಲಿ ನಿಯಮ ಕಾರ್ಯಾಚರಣೆಗಳಲ್ಲಿ ಏರುಪೇರುಗಳು ಉಂಟಾಗುತ್ತವೆ. ಆದ್ದರಿಂದ ಈ ಕಲ್ಪನೆ ಸರಿಯಾದದ್ದಲ್ಲ ಅನ್ನೋದರ ಒಂದು ಮಿತಿಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಅವಾಸ್ತವಿಕ ಕಲ್ಪನೆ. ಈ ನಿಯಮ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಂಕಿಅಂಶಗಳ ಸಹಾಯದಿಂದ ಅಳೆಯಬಹುದು ಎಂದು ಭಾವಿಸುತ್ತದೆ. ಆದರೆ ತುಷ್ಟಿಗುಣ ಮಾನಸಿಕ ಅಂಶವಾಗಿರುವುದರಿಂದ ಅದನ್ನು ಪ್ರಮಾಣೀಕರಿಸುವುದಾಗಲಿ ಅಥವಾ ನೇರವಾಗಿ ಮಾಪನ ಮಾಡುವುದಾಗಲಿ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ ಈ ನಿಯಮ ಊಹಿಸುತ್ತದೆ. ವಾಸ್ತವವಾಗಿ ಈ ಕಲ್ಪನೆ ಸರಿಯಾದದ್ದಲ್ಲ. ಅಪರೂಪದ ವಸ್ತುಗಳ ಸಂಗ್ರಹ ಅಂದರೆ ಹಳೆ ನಾಣ್ಯಗಳು, ಅಂಚೆ ಚೀಟಿಗಳು, ಅಪರೂಪದ ಕಲಾವಸ್ತುಗಳು ಮುಂತಾದ ಅಪರೂಪದ ವಸ್ತುಗಳ ಸಂಗ್ರಹ ವಿಚಾರದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಏಕೆಂದರೆ ಅಪರೂಪದ ವಸ್ತುಗಳ ಸಂಗ್ರಹ ಹೆಚ್ಚಿದಂತೆ ತೃಪ್ತಿಯು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮಗಳ ಮಿತಿಗಳನ್ನು ನೋಡಿದಾಗ ಇತರೆ ಅಂಶಗಳಲ್ಲಿ ಬದಲಾವಣೆ ಇರಬಾರ್ದು. ಇದು ಅವಾಸ್ತವಿಕ ಕಲ್ಪನೆಗಳನ್ನು ಒಳಗೊಂಡಿದೆ. ಇದು ಅಪರೂಪದ ವಸ್ತುಗಳ ಸಂಗ್ರಹ ಅಂತಕ್ಕಂಥ ಸಂಗತಿಗಳನ್ನು ಇದು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇವುಗಳ ಜೊತೆಗೆ ಇನ್ನೂ ಹಲವಾರು ರೀತಿಯ ಅಂಶಗಳನ್ನು, ಮಿತಿಗಳನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಒಳಗೊಂಡಿದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ, ಆ ಅನುಭೋಗಿಯ ವರ್ತನೆಗಳಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳನ್ನು, ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಅಪರೂಪದ ವಸ್ತುಗಳ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಬದಲಾವಣೆಗಳಾಗ್ತದೆ, ಅಥವಾ ಇತರೆ ಅಂಶಗಳಲ್ಲಿ ಬದಲಾವಣೆಗಳು ಉಂಟಾದಾಗ ಯಾವ ರೀತಿಯ ಬದಲಾವಣೆಗಳಾಗ್ತದೆ ಅನ್ನೋದನ್ನು ಈ ಒಂದು ನಿಯಮ ನಮಗೆ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಾವು ಇನ್ನೂ ಹಲವಾರು ರೀತಿಯ ಇಲ್ಲಿ ಮಿತಿಗಳನ್ನು ನಾವು ತಿಳ್ಕೊಳ್ಬೋದು. ಅದರ ಮುಂದುವರಿದ ಭಾಗದಲ್ಲಿ ಇನ್ನೊಂದು ಹಲವಾರು ಮಿತಿಗಳು, ದುಶ್ಚಟಗಳು ಅಂದರೆ ಧೂಮಪಾನ ಮತ್ತು ಮದ್ಯಪಾನ ವ್ಯಸನಿಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಮದ್ಯಪಾನಿಗಳಿಗೆ ಹೆಚ್ಚು ಮದ್ಯಪಾನ ಮಾಡುವುದರಿಂದ ಅವರ ಸೀಮಾಂತ ತುಷ್ಟಿಗುಣ ಅಧಿಕವಾಗಿರುತ್ತದೆ ಎಂದು ಹೇಳಲಾಗ್ತದೆ. ಜಿಪುಣರಿಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅನ್ವಯಿಸುವುದಿಲ್ಲ. ಈ ನಿಯಮದ ಪ್ರಕಾರ ಹಣದ ಸಂಗ್ರಹ ಅಧಿಕವಾದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗಬೇಕು. ಆದರೆ ವಾಸ್ತವವಾಗಿ ಜಿಪುಣನಿಗೆ ಹಣದ ಸಂಗ್ರಹ ಅಧಿಕಗೊಂಡಂತೆಲ್ಲ ತುಷ್ಟಿಗುಣ ಏನಾಗುತ್ತೆ ಅಂದರೆ ಅಧಿಕಗೊಳ್ಳುತ್ತಾ ಹೋಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದು. ಅದೇ ರೀತಿಯಲ್ಲಿ ಒಂದೇ ವಸ್ತುವಿನ ಪರಿಗಣನೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ಗುಣವು ಅನುಭೋಗಿ ಒಂದೇ ವಸ್ತುವನ್ನು ಅನುಭೋಗಿಸುತ್ತಿದ್ದರೆ ಸರಿ ಹೊಂದುತ್ತದೆ. ಆದರೆ ಒಂದೇ ಕಾಲದಲ್ಲಿ ಅನೇಕ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುತ್ತಿದ್ದಲ್ಲಿ ಈ ನಿಯಮ ಅಳವಡಿಸುವುದು ತ್ರಾಸದಾಯಕವಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅಂದರೆ ಈ ನಿಯಮವನ್ನು ನಾವು ಅಳವಡಿಸುವುದು ಬಹಳ ಕಷ್ಟಕರವಾಗಿರುತ್ತದೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಹಾಗಾಗಿ ಈ ದುಶ್ಚಟಗಳು ಸಂದರ್ಭದಲ್ಲಾಗಿರ್ಬೋದು, ಅಥವಾ ಅನುಭೋಗಿಗಳು ಜಿಪುಣರಾಗಿರುವಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಒಂದೇ ವಸ್ತುವಿನ ಪರಿಗಣನೆ ಸಂದರ್ಭದಲ್ಲಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಳವಡಿಸೋದು ಬಹಳ ಕಷ್ಟಕರವಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹೀಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅನೇಕ ಮಿತಿಗಳನ್ನು ಒಳಗೊಂಡಿದೆ. ಆದ್ದರಿಂದ ಈ ನಿಯಮವನ್ನು ಸಾರ್ವತ್ರಿಕ ಎಂದು ಪರಿಗಣಿಸಲಾಗಿಲ್ಲ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಒಬ್ಬ ಅನುಭೋಗಿಯು ಒಂದು ವಸ್ತುವನ್ನು ಒಂದಾದರ ನಂತರ ಒಂದನ್ನು ಅನುಭೋಗಿಸುತ್ತಾ ಹೋದಾಗ ಅವನಿಗೆ ಲಭ್ಯವಾಗುವಂತಹ ತುಷ್ಟಿಗುಣ ಅಥವಾ ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಾಗುವಂತಹ ಬದಲಾವಣೆಗಳು ಯಾವ ರೀತಿಯಲ್ಲಿ ಇರುತ್ತವೆ ಅನ್ನೋದನ್ನು ತಿಳಿದುಕೊಳ್ಳತಕ್ಕಂತಹ ಒಂದು ಪರಿಕಲ್ಪನೆಯಾಗಿದೆ. ಸೊ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಮಾರ್ಷಲ್ ನಿಯಮ ಎಂದೇ ಇದು ಪ್ರಖ್ಯಾತಿ ಪಡೆದಿದೆ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಈಗ ಮುಂಬರುವ ಪರೀಕ್ಷೆಗಳಲ್ಲಿ 15 ಅಂಕದಲ್ಲಿ ಕೇಳಬಹುದಾದಂಥ ಒಂದು ಪ್ರಮುಖ ಪ್ರಶ್ನೆ ಇದಾಗಿದೆ.
ಇದನ್ನು ಸುವ್ಯವಸ್ಥಿತವಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ನಿಮಗೆ ಪರೀಕ್ಷೆಗೆ ಇದು ಅನುಕೂಲವಾಗಬಹುದು ಎಂದು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಇದನ್ನು ಸ್ಪಷ್ಟವಾದ ವಿವರಣೆಯನ್ನು ನಾನು ನೀಡಿದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಕೇಳಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.